ಅಲ್ಲಿ ಬಹುಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈ ಒಳಗಿದವರು ಬಿದ್ದುಕೊಂಡಿರುವರು. ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು. ಇಲ್ಲಿ ನಾವು ನೋಡ್ತೇವೆ, ಬೆತ್ಸೆದ ಕೊಳದ ಬಳಿಯಲ್ಲಿ ಒಬ್ಬ ಮನುಷ್ಯನಿದ್ದಾನೆ. ಅಂದ್ರೆ ಆ ಬೆತ್ಸೆದ ಕೊಳದಲ್ಲಿ ಬಂದು ಅನೇಕರು ಬಂದು ಏನಂತಂದ್ರೆ ಅಲ್ಲಿ ವಾಸವಾಗಿದ್ದಾರೆ. ಯಾರು ವಾಸವಾಗಿದ್ದಾರೆ ಅಂತ ನಾನು ಕೆಲವು ವರ್ಡ್ಸ್ಗಳೊಟ್ಟಿಗೆ ನಾನು ಹೇಳ್ತೇನೆ. ಇಲ್ಲಿ ನಮಗೆ ಬೇಕಾಗಿರುವಂತ ಒಂದು ವಾಕ್ಯಗಳು ಏನಂತಂದ್ರೆ, ಯೆರೂಸಲೇಮಿಗೆ ಯೇಸು ಸ್ವಾಮಿ ಹೋಗ್ತಾ ಇದ್ದಾರೆ. ಅಲ್ಲಿ ಜಾತ್ರೆ ನಡೀತಾ ಇದೆ. ಯೆರೂಸಲೇಮಿನ ಕುರಿ ಅಗಸೆ ಬಾಗಿಲಿನ ಹತ್ತಿರ ಒಂದು ಕೊಳ ಇದೆ, ಆಯ್ತು. ಮತ್ತೆ ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆತ್ಸೆತ ಅಂತ ಕರೀತಾರೆ. ಬೆತ್ಸೆತ ಅಂತಂದ್ರೆ ಅರ್ಥ ಕರುಣೆಯ ಮನೆ, ಆಯ್ತಾ. ಮತ್ತೆ ಒಂದು ಕೃಪೆಯ ಮನೆ ಎಂಬಂತ ಒಂದು ಅರ್ಥವನ್ನ ಕೊಡುವಂತದ್ದಾಗಿರುತ್ತೆ. ಇದು ಎಲ್ಲಿದೆ ಅಂತ ನೋಡುವಾಗ ಯೆರೂಸಲೇಮಿನಲ್ಲಿ ಇದೆ. ಇಲ್ಲಿ ಮುಖ್ಯವಾದಂತ ಸಂಗತಿ ಏನಂತಂದ್ರೆ, ಈ ಕುರಿ ಅಗಸೆ ಬಾಗಿಲಿನ ಬಳಿಯಲ್ಲಿ, ಈ ಬೆತ್ಸೆದ ಕೊಳದ ಬಳಿಯಲ್ಲಿ 38 ವರ್ಷಗಳಿಂದ ಒಬ್ಬ ಮನುಷ್ಯ ಏನ್ ಮಾಡಿದ್ದಾನೆ, ಕುಳಿತುಕೊಂಡಿದ್ದಾನೆ. ಕಾರಣ ಏನಂತಂದ್ರೆ ಅವನ ಸ್ವಸ್ಥತೆಗೋಸ್ಕರವಾಗಿ. ಇಲ್ಲಿ ನಾವು ನೋಡುವಾಗ ಇನ್ನೊಂದು ಮುಖ್ಯವಾದಂತ ಒಂದು ಏನಂತಂದ್ರೆ, ಒಂದು ಸ್ಥಳವನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ. ಒಂದು ಬೆತ್ಸೆದ, ಇನ್ನೊಂದು ಮಂಟಪಗಳ ಉದ್ದೇಶ ಏನು ಅಂತಂದ್ರೆ, 5 ಮಂಟಪಗಳು ಯಾವುದಕ್ಕೆ ಸಾದೃಶ್ಯ ಅಂತ ನೋಡುವಾಗ, 5 ಮಂಟಪಗಳು ಹೀಬ್ರೂ ಭಾಷೆಯಲ್ಲಿ ಹೇಳ್ತಾರೆ ತೋರ ಅಂತಂದ್ರೆ ಧರ್ಮಶಾಸ್ತ್ರ. ಹಾಗಾದ್ರೆ 5 ಏನಂತಾರೆ ಕಾಂಡಗಳು ಅಂತಾನೆ ಹೇಳ್ಬೋದು. ಈ 5 ಕಾಂಡಗಳಲ್ಲಿ ಒಬ್ಬ ಮನುಷ್ಯನನ್ನ ಏನಂತಂದ್ರೆ ಯಾವ ರೋಗದಿಂದ ಆಗಿರ್ಬೋದು, ಪಾಪಗಳಿಂದ ಆಗಿರ್ಬೋದು, ಅವರನ್ನ ಬಿಡುಗಡೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಈ 5 ಮಂಟಪಗಳು ಏನಾಯ್ತು ಅಂದ್ರೆ ಅವನಿಗೊಂದು ಆಶ್ರಯವಾಗಿ ಮಾತ್ರನೇ ಇತ್ತು. ಅರ್ಥ ಮಾಡ್ಕೊಳ್ಬೇಕು, ಓಕೆನಾ. ಈ 5 ಮಂಟಪಗಳು ಒಂದು ಆಶ್ರಯವಾಗಿ ಮಾತ್ರನೇ ಇತ್ತೆ ಹೊರತು ಅವನಿಗೆ ಸಂಪೂರ್ಣವಾಗಿ ಬಿಡುಗಡೆಯನ್ನ ಕೊಡ್ಲಿಲ್ಲ. ಅದಕ್ಕೆ ಸಾದೃಶ್ಯವಾಗಿಯೇ ಈ 5 ಮಂಟಪಗಳು ಅಂತ ನಾವು ಹೇಳ್ಬೋದು, ಹಳೆ ಒಡಂಬಡಿಕೆಯ ಪ್ರಕಾರವಾಗಿ. ಹಾಗಾದ್ರೆ ಈ 5 ಮಂಟಪಗಳು ಒಂದು ಏನನ್ನ ಸೂಚಿಸುತ್ತೆ ಅಂತ ನೋಡುವಾಗ, ಸೂರ್ಯನ ಬಿಸಿಲು ಒಂದು ಆ ಕೊಳದ ಬಳಿಗೆ, ಅಂದ್ರೆ ಈಗ ಆ ಕೊಳದ ಹತ್ರ ಸ್ವಸ್ಥತೆಗೋಸ್ಕರವಾಗಿ ಅನೇಕರು ರೋಗಿಗಳು ಬರ್ತಾರೆ, ಕುರುಡರು ಬರ್ತಾರೆ, ಕುಂಟರು ಬರ್ತಾರೆ, ಮತ್ತೆ ನಾನಾ ರೋಗದಿಂದ ಇರುವಂಥವ್ರು, ಪಾರ್ಶ್ವವಾಯು ರೋಗದಿಂದ ನರಳುತ್ತಿರುವಂಥವ್ರು, ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ಕೊಳದ ಬಳಿಗೆ ಬರ್ತಾರೆ. ಇವರಿಗೆ ಏನಂತಂದ್ರೆ ಆ ಒಂದು ಏನಂದ್ರೆ ಸೂರ್ಯನ ಬಿಸಿಲಿಂದ ಇವರಿಗೆ ತೊಂದರೆ ಆಗಬಾರ್ದು, ಯಾವುದೇ ರೀತಿಯಾದ ಅನಾರೋಗ್ಯಗಳು ಬರಬಾರ್ದು ಅಂತ ಒಂದು ನೆರಳಾಗಿ ಏನ್ ಮಾಡಿದ್ರು ಅಂತಂದ್ರೆ ಈ ಮಂಟಪವನ್ನ ಅಲ್ಲಿ ನಿರ್ಮಿಸಿದ್ರು ಅನ್ನೋಂಥದ್ದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನಂತಂದ್ರೆ ಇದು ಎರಡನೇದು. ಮೂರನೇದು ಬಂದು ಮಂಟಪ ಏನನ್ನ ಸೂಚಿಸುತ್ತೆ ಅಂತಂದ್ರೆ, ಇದು ಬಂದು ಅಡ್ರೆಸ್ ಅನ್ನು ಸೂಚಿಸುವಂತದ್ದಾಗಿರುತ್ತೆ. ಈಗ ನಾವು ಮೊಬೈಲ್ನಲ್ಲಿ ಈಗ ನಾವು ಉಜಿಲಿಪುರಕ್ಕೆ ಬರ್ಬೇಕಂದ್ರೆ ಒಂದು ಲೊಕೇಶನ್ ಹಾಕ್ತೀವಿ ಇಲ್ವಾ, ಇಲ್ಲಾಂದ್ರೆ ನಾವು ಟೌನ್ಗೆ ಹೋಗ್ಬೇಕಂದ್ರೆ ಒಂದು ಲೊಕೇಶನ್ ಇದೆ. ಅದೇ ತರನೇ ಈಗ ಯೆರೂಸಲೇಮಿನಲ್ಲಿ ಇರುವಂತ ಒಂದು ಬೆತ್ಸೆದ ಕೊಳಗೆ ಒಂದು ಲೊಕೇಶನ್ ಬೇಕಂತಂದ್ರೆ ಆ ಲೊಕೇಶನ್ ಏನಂತಂದ್ರೆ ಬೆತ್ಸೆದ ಕೊಳದಲ್ಲಿರುವಂತ 5 ಮಂಟಪಗಳು ಅಂತಾನೆ ಮೆನ್ಷನ್ ಮಾಡ್ತಾರೆ. ಈ 5 ಮಂಟಪಗಳನ್ನ ನೋಡುವಾಗ ಮಾತ್ರನೇ ಅವ್ರಿಗೆ ಗೊತ್ತಾಗುತ್ತೆ ಏನಂತಂದ್ರೆ ಇದೇ ಬೆತ್ಸೆದ ಕೊಳ ಅಂತೇಳಿ. ಇದು ಲೊಕೇಶನ್ ಇದಕ್ಕೋಸ್ಕರವಾಗಿ ಬಳಸುವಂಥದ್ದು ಅದಾಗಿರುತ್ತೆ. ಅದಾದ ಮೇಲೆ ಪುರಾತತ್ವ ಪುರಾವೆಗಳು, ಅಂದ್ರೆ ಈ ಬೆತ್ಸೆದ ಕೊಳ ಅನ್ನುವಂಥದ್ದು, ಈ ಮಂಟಪ ಅನ್ನುವಂಥದ್ದು ಪುರಾವೆಗಳಿಂದ ಕೂಡಿದಂಥದ್ದು. ಹಾಗಾದ್ರೆ ಏನಂತಂದ್ರೆ ಪ್ರಾಚೀನ ಪುರಾವೆಗಳು ಅಂತ ಹೇಳ್ತಾರೆ. ಅಂದ್ರೆ ಈಗ ಹಳೆಬೀಡು, ಬೇಲೂರು ಆ ರೀತಿಯಾಗಿದೆಯಲ್ವಾ, ಅವೆಲ್ಲ ಏನಂತಂದ್ರೆ ಪ್ರಾಚೀನವಾದಂಥ ಪುರಾವೆಗಳು. ಅಲ್ಲಿ ನಾವೇನು ನೋಡ್ಬೋದು ಅಂತಂದ್ರೆ ರಾಜರುಗಳನ್ನ ನೋಡ್ಬೋದು, ಆಗಿನ ಕಾಲದ ಎಲ್ಲ ವಸ್ತುಗಳನ್ನ ಅಲ್ಲಿ ಇಟ್ಟಿರುವಂಥದ್ದನ್ನ ನಾವು ನೋಡ್ಬೋದು. ಹಾಗೆ ಯೆರೂಸಲೇಮಿನಲ್ಲಿ ಐತಿಹಾಸಿಕವಾದಂಥ ಒಂದು ಪ್ಲೇಸ್ ಅಂತ ಹೇಳಿದ್ರೆ ಅದು ಯಾವುದು ಅಂತಂದ್ರೆ ಒಂದು ಬೆತ್ಸೆದ ಕೊಳ ಎಂಬುದಾಗಿ ನಾವು ನೋಡ್ಬೋದು. 5 ಮಂಟಪಗಳು ಎಂಬುದಾಗಿ ಅಲ್ಲಿ ಮೆನ್ಷನ್ ಮಾಡಿರುವಂಥದ್ದನ್ನ ನಾವು ನೋಡ್ಬೋದು. ಇದೆಲ್ಲ ಏನಂತಂದ್ರೆ ಇದೆಲ್ಲ ಒಂದು ಹಳೆ ಒಡಂಬಡಿಕೆ ಒಂದು ಛಾಯೆ. ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ವ್ಯಕ್ತಿಗೆ ಆಶ್ರಯ ಸ್ಥಾನ ಇತ್ತು. ಒಂದು ವೇಳೆ ಅವನು ತಪ್ಪು ಮಾಡಿದ್ರೆ ಅವನು ಅಲ್ಲಿ ಓಡಿ ಹೋಗಿ ಅವಿತ್ತು ಕುಳಿತುಕೊಳ್ಬೋದು. ಅದಕ್ಕೋಸ್ಕರವಾಗಿ ಒಂದು ಆಶ್ರಯ ತಾಣವಾಗಿ ಹಳೆ ಒಡಂಬಡಿಕೆ 5 ಕಾಂಡಗಳು ಇತ್ತು. ಮತ್ತೆ ಅವನಿಂದ ಪಾಪದಿಂದ ಬಿಡುಗಡೆ ಮಾಡಬೇಕು ಅಂತಂದ್ರೆ ಅವನಿಗೋಸ್ಕರವಾಗಿ ಯಾರೋ ಒಬ್ಬನು ಬರಬೇಕಾಗಿತ್ತು, ಬಲಿ ಕೊಡಬೇಕಾಗಿತ್ತು. ಇದು ಹಳೆ ಒಡಂಬಡಿಕೆ ಒಂದು ನೆರಳಾಗಿ ಇದೆ 5 ಮಂಟಪ, ಓಕೆನಾ. ಎರಡನೇದಾಗಿ ನಾವು ನೋಡುವಾಗ
ಇದನ್ನ ಹೊಸ ಒಡಂಬಡಿಕೆಯ ಛಾಯೆಯಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಆಮೇಲೆ ಇವಾಗ ವಾಕ್ಯದಲ್ಲಿ ನಾವು ನೋಡೋಣ. 1ನೇ ಕೊರಿಂಥ್ಯ 2ನೇ ಅಧ್ಯಾಯ 9ನೇ ವಚನನ ಓದಿಕೊಳ್ಳೋಣ. 1ನೇ ಕೊರಿಂಥ್ಯ 2. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮದ ಮೂಲಕ ಅದನ್ನು ಪ್ರಕಟಿಸಿದನು. ಓಕೆ, ನಾವು ನೋಡ್ತೇವೆ ಈ 5 ಮಂಟಪಗಳು ಯಾವುದಕ್ಕೆ ಸಾದೃಶ್ಯ ಅಂತಂದ್ರೆ, ಹೊಸ ಒಡಂಬಡಿಕೆಗೆ ಬರುವಾಗ ಇದು 5 ಸೆನ್ಸ್ಗಳನ್ನ ಹೇಳುವಂಥದ್ದಾಗಿತ್ತು. 5 ಸೆನ್ಸ್ಗಳು. 5 ಸೆನ್ಸ್ ಅಂತಂದ್ರೆ ಏನು? 5 ಸೆನ್ಸ್ ಅಂತಂದ್ರೆ ನೋಸು, ನಾವು ನೋಡುವಂಥದ್ದು, ಸೌಂಡು, ಟಚ್, ಟೇಸ್ಟ್, ಮತ್ತೆ ಏನಂತಂದ್ರೆ ವಾಸನೆ. ಇದು 5 ಏನಂತಂದ್ರೆ 5 ಸೆನ್ಸ್ಗಳು. ಹಾಗೆಯೇ ಇಲ್ಲಿ 5 ಮಂಟಪಗಳಿತ್ತು. ಎಲ್ಲಿ? ಹೊಸ ಒಡಂಬಡಿಕೆಗೆ ಬರುವಾಗ. ಇವನೆಲ್ಲಿದ್ದಾನೆ? ಬೆತ್ಸದ ಕೊಳದಲ್ಲಿದ್ದಾನೆ. ಇಲ್ಲಿ ಅವನ ಹತ್ರ 5 ಸೆನ್ಸ್ಗಳು ಇದೆ. ಅವನು ನೋಡ್ಬೋದಿತ್ತು, ಕೇಳ್ಬೋದಿತ್ತು, ಅದರ ವಾಸನೆಯನ್ನ ತೆಗೆದುಕೊಳ್ಬೋದಿತ್ತು, ರುಚಿಸಿ ಸಹ ನೋಡ್ಬೋದಿತ್ತು. ಹಾಗಾದ್ರೆ ಏನಂತಂದ್ರೆ, ಹೊಸ ಒಡಂಬಡಿಕೆಗೆ ಬರುವಾಗ ಯೇಸು ಸ್ವಾಮಿ ಆಲ್ರೆಡಿ ಈ ಭೂಮಿಯಲ್ಲಿ ಬಂದಾಯಿತು. ಆದರೆ ಇವನಿಗೆ ಗೊತ್ತಿಲ್ಲ ಯೇಸುವಿನ ರುಚಿ, ಇವನಿಗೆ ಗೊತ್ತಿಲ್ಲ ಯೇಸುವನ್ನು ನೋಡಬೇಕೆಂಬುದಾಗಿ. ಆದರೆ ಇವನು ಯಾವತ್ತೂ ಬಯಸಿ ನೋಡಲಿಲ್ಲ, ನಾನು ಯೇಸು ನೋಡಬೇಕು, ರುಚಿಸಿ ನೋಡಬೇಕು, ಅನುಭವಿಸಿ ನೋಡಬೇಕು, ಇಲ್ಲ ಆತನ ಕುರಿತಾಗಿ ಕೇಳಬೇಕು ಅಂತಲೂ ಗೊತ್ತಿಲ್ಲ. ಒಟ್ಟು 38 ವರ್ಷಗಳಿಂದ ಏನು ಮಾಡಿದ್ದಾನೆ? ಇದ್ದ ಸ್ಥಳದಲ್ಲೇ ಕುಳಿತುಕೊಂಡಿದ್ದಾನೆ. ಆದರೆ ನನಗೆ ಬಿಡುಗಡೆ ಬೇಕು, ನಾನು ಎದ್ದು ಹೋಗ್ಬೇಕು, ಯೇಸು ಎಲ್ಲ ಕಡೆಯಲ್ಲಿ ಚಲಿಸ್ತಾ ಇದ್ದಾನಲ್ಲ, ನಾನು ಹೋಗ್ಬೇಕು ಅಂತ ಬಯಸಲಿಲ್ಲ. ಅವನೇನು ಮಾಡಿದ್ದಾನೆ ಅಂತಂದರೆ, ಹಳೆ ಒಡಂಬಡಿಕೆ ಪದ್ಧತಿ ಪ್ರಕಾರವಾಗಿ ಹಾಗೆ ಕುಳಿತುಕೊಂಡಿದ್ದಾನೆ. ಯಾರಾದರೂ ಬಂದು ನನ್ನನ್ನು ಕಾಪಾಡ್ತಾರೆ ಅಂತ ಕುಳಿತುಕೊಂಡಿದ್ದಾನೆ. ಆದರೆ ಇವನಿಗೆ ಗೊತ್ತಿಲ್ಲ ನಾನು ಹೊಸ ಒಡಂಬಡಿಕೆಯ ಒಂದು ಜನರಾಗಿದ್ದೇನೆ. ಹಲ್ಲೆಲೂಯಾ. ಇವತ್ತು ನಮಗೂ ಹಾಗೆ. ನಾವು ಈಗ ಎಲ್ಲಿದ್ದೇವೆ ಅಂದರೆ ಬೆತ್ಸದ ಕೊಳದಲ್ಲಿದ್ದೀವಿ. ಇವತ್ತು ನಾವೇನಂತಂದರೆ, ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ದೇವರೇ ನನ್ನನ್ನು ಏನು ಮಾಡ್ತಾರೆ? ಒಂದಲ್ಲ ಒಂದು ದಿನ ಇನ್ನೊಂದ್ಸರಿ ಹೇಳ್ರಿ, ಒಂದಲ್ಲ ಒಂದು ದಿನ ಆಶೀರ್ವದಿಸ್ತಾನೆ. ಹಾಗೆ ನಾವು ಕೂತ್ಕೊಂಡಿದ್ದೇವೆ. ಅಂದರೆ ನಾವು ಯಾರು ಅಂತಂದರೆ, 38 ವರ್ಷಗಳಿಂದ ಪಾರ್ಶ್ವವಾಯು ರೋಗದಿಂದ ನರಳುತ್ತಿರುವಂಥ ಮನುಷ್ಯನಾಗಿ ನಾವಿದ್ದೇವೆ. ಆಮೇಲೆ ಹಾಗಾದರೆ ನಾವು ನಾವೇನು ಎದುರು ನೋಡ್ತಿದ್ದೀವಿ ಅಂದರೆ, ಯೇಸು ಬಂದಾಯಿತು. ಈ ಬೆತ್ಸದ ಕೊಳದ ಹತ್ರ ಇವನು ಕೂತಿದ್ದಾನೆ. ಯೇಸು ಬಂದಿರೋದು ಗುದಿಜಾನೆ. ಎಲ್ಲರೂ ಏನು ಮಾಡ್ತಿದ್ದಾರೆ? ಯೇಸುವನ್ನ ಹಿಂಬಾಲಿಸಿ ಹೋಗ್ತಾ ಇದ್ದಾರೆ. ಎಲ್ಲಿ ಸ್ವಸ್ಥತೆ ನಡೀತಿದ್ರೆ ಅಲ್ಲೆಲ್ಲ ಓಡಿ ಹೋಗ್ತಾ ಇದ್ದಾರೆ. ಇವನು ಮಾತ್ರ ಓಡೋಗ್ಲಿಲ್ಲ. ಇವನೇನು ಕಾಯ್ತಿದ್ದಾನೆ ಅಂದರೆ, ಯಾರೋ ದೇವದೂತರು ಬರ್ತಾನೆ, ಇವನನ್ನು ಎಬ್ಬಿಸ್ತಾನೆ ಅಂತ ಕಾಯ್ತಾ ಇದ್ದಾನೆ. ಆದರೆ ಯೇಸು ನೋಡಿದ್ರು ಏನಿದು, ನಾನು ಬಂದು ಎಷ್ಟು ದಿನ ಆಯಿತು, ಇವನು ಮಾತ್ರ ಇಲ್ಲೇ ಕೂತಿದ್ದಾನಂತಲ್ಲ ಅಂತೇಳಿ ಯೇಸುನೇ ಏನು ಮಾಡೋದಂದ್ರೆ ಅವನ ಬಳಿಗೆ ಹುಡುಕಿ ಬಂದರು. ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ನಾನು ಹೇಳುವಂಥ ಮಾತೇನಂತಂದರೆ, ಇವತ್ತು ಲೋಕದಲ್ಲಿ ನಮಗಿಂತ ಹೈಲೈಟ್ ಆಗಿ ದೇವರನ್ನು ಹುಡುಕುವಂಥ ಮಕ್ಕಳಿದ್ದಾರೆ. ಆಮೇಲೆ ನಮಗಿಂತ ಹೆಚ್ಚಾಗಿ ಹುಡುಕ್ತಾ ಇದ್ದಾರೆ. ಅರ್ಲಿ ಮಾರ್ನಿಂಗ್ 4 ಗಂಟೆಗೆ 3 ಗಂಟೆಗೆ ಎದ್ದು ಸ್ನಾನ ಮಾಡಿ, ತಣ್ಣೀರು ಸ್ನಾನ ಮಾಡಿ ಅಲ್ವಾ, ಮೈಲಿಗೆ ಒಟ್ಟಿಗೆ ದೇವರನ್ನು ಸಂಧಿಸುವಂಥ ಮಕ್ಕಳಿದ್ದಾರೆ. ಆದರೆ ದೇವರು ಅವರನ್ನೆಲ್ಲ ಹುಡುಕಿ ಹೋಗಲಿಲ್ಲ. 8 ಗಂಟೆಗೆ ಎದ್ದೇಳುವಂಥ ಶೈಲನನ್ನೇ ಹುಡುಕಿ ಬಂದರು. ಹಲ್ಲೆಲೂಯಾ. ಇದಕ್ಕಿಂತ ಒಳ್ಳೆ ಎಕ್ಸಾಂಪಲ್ ಯಾವುದೂ ಇಲ್ಲ ಅಲ್ವಾ? ಎಷ್ಟು ಒಳ್ಳೆಯ ದೇವರು. ಅವ್ರಿಗೆ ಗೊತ್ತು ನೀನು 4 ಗಂಟೆಗೆ ಎದ್ದೋಳಲ್ಲ ಅಂತ ಗೊತ್ತು, ನೀನು ಎದ್ದೋಳಲ್ಲ ಅಂತ ಗೊತ್ತು. ಆದರೂ ದೇವ್ರು ಏನು ಮಾಡೋದು, 4 ಗಂಟೆಗೆ ಎದ್ದೋಳು ಅಂತ ಅವನನ್ನು ಹುಡುಕಿ ಹೋಗಲಿಲ್ಲ, 8 ಗಂಟೆಯಲ್ಲಿ ಎದ್ದೋಳು ಅಂತ ನಿನ್ನನ್ನು ಹುಡುಕಿ ಬಂದ್ಬಿಟ್ಟು. ಹಲ್ಲೆಲೂಯಾ. ಈಗ ಅದೇ ನಡೆದಿರುವಂಥದ್ದು. ಏನಂತಂದರೆ, ಇವನು 38 ವರ್ಷ ಆಯಿತು ಕೂತಲ್ಲೇ ಕೂತಿದ್ದಾನಲ್ಲ, ಇನ್ನೊಬ್ಬ ಬರ್ತಾನೆ ಅಂತ. ಎಷ್ಟು ದಿನ ಅಂತ ಕೂರ್ತಾನೆ ಅಂತ ಹೇಳ್ಬಿಟ್ಟು ಯೇಸು ನೋಡಿದ್ರು. ಇವನು ಅಂದರೆ ಯೇಸು ಎಷ್ಟೋ ಸರಿ ಯೆರೂಸಲೇಮಿಗೆ ಬಂದಿರ್ತಾರೆ, ಆ ಶಿಲೋವ ಕೊಡೋದ್ರ ಬಳಿಗೆ ಬಂದಿರ್ತಾರೆ, ನೋಡಿರ್ತಾರೆ. ಇನ್ನೂ ಕೂತಿದ್ಯಾ, ನಾನು ಬಂದು ಎಷ್ಟು ದಿನ ಆಯಿತು, ಇನ್ನೂ ಕೂತ್ಕೊಂಡಿದ್ಯಲ್ಲ, ನಿನಗೆ ಏನು ಅನಿಸುತ್ತೆ ಅಂತೇಳಿ ದೇವ್ರು ಏನು ಮಾಡಿದ್ರು, ಅವನನ್ನು ಬಂದು ನಿನಗೆ ಮನಸ್ಸಿದೆಯಾ, ಏನೋ ನಿನಗೆ ಮನಸ್ಸಿದೆಯಾ? ಇವತ್ತು ಕರ್ತನೆ ಹೇಳ್ತಿದ್ದಾನೆ, ನಿನಗೆ ಮನಸ್ಸಿದೆಯಾ, ನಾನು ಎದ್ದೇಳಬೇಕು ಅಂತ ಮನಸ್ಸಿದೆಯಾ? ಅವನೇನು ಅಂದ್ಕೊಂಡಿದ್ದಾನೆ, ಯಾರಾದರೂ ಬಂದು ನನಗೆ ಸಹಾಯ ಮಾಡ್ತಾರೆ. ಇವತ್ತು ನನಗೆ ಸಾಲ ಇದೆ, ಇವತ್ತು ನನಗೆ ಅನಾರೋಗ್ಯ ಇದೆ,
ಇವತ್ತು ಸಂಕಟಗಳಿದೆ, ವೇದನೆಗಳಿದೆ, ಇವತ್ತು ಸಮಸ್ಯೆಗಳಿದೆ. ಇದರಿಂದ ಯಾರಾದರೂ ಬಂದು ನನ್ನನ್ನು ಪಾರು ಮಾಡ್ತಾರೇನೋ, ಬಿಡುಗಡೆ ಮಾಡ್ತಾರೇನೋ, ಯಾರಾದರೂ ನನಗೆ ಸಹಾಯ ನೀಡ್ತಾರೇನೋ ಅಂತ ನೀನು ಕಾಯ್ಬೇಡ. ಯಾಕಂದ್ರೆ ಆಲ್ರೆಡಿ ನಾನು 2000 ವರ್ಷಗಳ ಹಿಂದೆ ಬಂದಾಗ್ಬಿಟ್ಟಿದೆ. ನಾನು ಬಂದಿದ್ರೂ ನೀನು ಇನ್ನೊಬ್ಬರನ್ನ ಎದುರು ನೋಡಬೇಡ. ಹಲ್ಲೆಲೂಯಾ. ಬೆತ್ಸೆದ ಕೊಳದ ಬಳಿಯಲ್ಲಿ ಆಲ್ರೆಡಿ ಯೇಸು ಏನು ಮಾಡ್ತಿದ್ದಾನೆ ಅಂತಂದ್ರೆ, ಇವನು ಬರೋಕ್ಕೆ ಕಾಣಿಸಲ್ಲ, ನಾನೇ ಹೋಗ್ಬಿಡೋಣ ಅಂತ ಹೇಳಿ ಯೇಸು ಅವನನ್ನು ಹುಡುಕಿ ಬರ್ತಾ ಇದ್ದ. ಹಲ್ಲೆಲೂಯಾ. ಯೇಸು ಹುಡುಕಿ ಬರುವಾಗ ಅಲ್ಲಿ ಏನು ನಡೀತು ಅಂತಂದ್ರೆ, ಅಲ್ಲಿ ಒಂದು ಘಟನೆ ನಡೀತಾ ಇದೆ. ಯೇಸು ಹೇಳ್ತಿದ್ದಾರೆ, ನಿನಗೆ ಮನಸ್ಸಿದೆಯಾ? ನಾನು ಹೇಳ್ತಿದ್ದೀನಿ, ಇವತ್ತು ನಿನಗೆ ಮನಸ್ಸಿದೆಯಾ? ಇವತ್ತು ನಾನೇ ಬಂದಿದ್ದೀನಿ ನಿನ್ನ ಹತ್ರ, ನಿನಗೆ ಮನಸ್ಸಿರುವುದಾದ್ರೆ ನೀನು ಹೇಳು ಎಂಬುದಾಗಿ ಆತನು ಕೇಳ್ತಾ ಇದ್ದ.